ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಗುರುಕುಲಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಶ್ರೀ ಕಲ್ಕಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಗುರುಕುಲವನ್ನ ಶುರು ಮಾಡೋಣ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಹಲ್ದಿ, ಕುಂಕುಮ, ಅಕ್ಷತೆ ಶ್ರೀಮೂರ್ತಿಯಿಂದ ಬರ್ತಾ ಇರೋದು. ಇದು ನಡೆದಿರೋದು ಜಗತ್ಯಾಲ ಡಿಸ್ಟ್ರಿಕ್ಟ್ ಇಂದ. ಸೊ ಈ ಪವಾಡ ನೋಡೋಣ. ಶ್ರೀ ಭಗವಾನ್ ಮುರಾರಿ ಮುರಾರಿ ಭಗವಾನ್, ಶ್ರೀ ಭಗವಾನ್ ಮುರಾರಿ ಮುರಾರಿ ಭಗವಾನ್, ಹೇ ಕರುಣಾ ಸ್ವರೂಪ ಸ್ವರೂಪ ಭಗವಾನ್, ಹೇ ಕರುಣಾ ಸ್ವರೂಪ ಸ್ವರೂಪ ಭಗವಾನ್, ಶರಣ ಭಗವಾನ್ ಕರುಣೀಯ ಭಗವಾನ್, ಶರಣ ಭಗವಾನ್ ಕರುಣೀಯ ಭಗವಾನ್. ಈಗ ನಾವು ಒಂದು ವಿಡಿಯೋ ನೋಡೋಣ. ಆ ಮಿನಿಟ್ ವಿತ್ ಶ್ರೀ ಭಗವಾನ್. భూమి తత్వం కలవాడు స్థిరత్వాన్ని కోరుతాడు. పెద్దగా ఆకాంక్షలు ఉండవు. అందువల్ల ఛాలెంజ్ తీసుకుని కొత్త దారుల్లో ప్రయాణించడం. వినూతనంగా ఏదైనా నేర్చుకోవాలన్నా సాధించాలన్నా భయం. అందరూ వెళ్ళే త్రోవలోనే వెళ్తాడు. పెద్దగా ఏమీ సాధించడు. కానీ సురక్షితమైన జీవితం ఏర్పరచుకునే ప్రయత్నం చేస్తాడు. ఎప్పుడు భయంతో జాగ్రత్తగా బ్రతికే భూతత్వం గల విద్యార్థివా నీవు? ಆಲೋಚಿಸು. ಇಲ್ಲಿ ಅಮ್ಮ ಕೇಳ್ತಾ ಇದ್ದಾರೆ, ಭೂಮಿ ತತ್ವದ ವ್ಯಕ್ತಿಗಳು ಯಾರು ಅಂತ. ಸೊ ಇಲ್ಲಿ ಭೂಮಿ ತತ್ವದ ವ್ಯಕ್ತಿಗಳು ಯಾರಂತಂದ್ರೆ ಸ್ಥಿರತ್ವವನ್ನ ಬೇಡ್ತಾ ಇರ್ತಾರೆ. ಇಂಥವರಿಗೆ ದೊಡ್ಡ ಒಂದು ಗುರಿ ಅನ್ನೋದಿರೋದಿಲ್ಲ, ಆಸೆ ಅನ್ನೋದಿರೋದಿಲ್ಲ, ಹೊಸ ಚಾಲೆಂಜಸ್ ಅನ್ನಾಗಿರ್ಲಿ ಅದನ್ನ ಸ್ವೀಕಾರ ಮಾಡೋದಿಲ್ಲ, ಹೊಸ ಜೀವನದ ಒಂದು ದಾರಿ ದಿಶೆಯಲ್ಲಿ ಪ್ರಯಾಣ ಮಾಡೋದಿಲ್ಲ. ಇವ್ರಿಗೆ ಯಾವಾಗ್ಲೂ ಭಯ ಇರುತ್ತೆ ಏನಾದ್ರೂ ಹೊಸದಾಗಿ ಸಾಧಿಸ್ಬೇಕಂದ್ರೆ. ಇವ್ರು ಯಾವಾಗ್ಲೂ ಕೂಡ ಇನ್ನೊಬ್ಬರ ಮಾರ್ಗದರ್ಶನದಲ್ಲೇ ಇರ್ತಾರೆ. ಅವರೇ ಸ್ವಂತವಾಗಿ ಏನು ಟ್ರೈ ಮಾಡೋದಿಲ್ಲ. ಸೊ ಇವರು ಯಾವಾಗ್ಲೂ ಕೂಡ ಸ್ಥಿರತ್ವವಾಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕು ಜೀವನದಲ್ಲಿ ಅಂತ ಬಯಸ್ತಾ ಇರ್ತಾರೆ. ಯಾಕೆಂದ್ರೆ ಇವರು ಭೂಮಿ ತತ್ವದ ಮನುಷ್ಯರು. ಯಾವಾಗ್ಲೂ ಭಯದಲ್ಲಿರ್ತಾರೆ ಮತ್ತು ತುಂಬಾ ಕಾಶಿಯಸ್ ಆಗಿ ಬದುಕ್ತಾರೆ, ಅಂದ್ರೆ ಕೇರ್ಫುಲ್ ಆಗಿ ಬದುಕ್ತಾ ಇರ್ತಾರೆ. ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನು
Everybody wants to be a somebody, because everybody is a nobody. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಎವ್ರಿಬಡಿ ವಾಂಟ್ಸ್ ಟು ಬಿ ಸಂಬಡಿ ಬಿಕಾಸ್ ಎವ್ರಿಬಡಿ ಇಸ್ ನೋಬಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನಂದ್ರೆ, ಇವತ್ತು ಜೀವನದಲ್ಲಿ ನಾವೆಲ್ಲರೂ ಕೂಡ ಬೇರೆ ಏನೋ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೆ ನಾವ್ ಯಾರೂ ಅಲ್ಲ, ಅದು ನಮ್ಮ ಸತ್ಯ. ಸೊ ಇವತ್ತು ನೋಡಿ, ಅಂತರಂಗದ ಪ್ರಪಂಚದಲ್ಲಿ ಪ್ರತಿಯೊಬ್ರು ಕೂಡ ನಾವು ಏನೋ ಆಗ್ಬೇಕಂತ ಆಸೆ. ನಾವು ಪ್ರಶಾಂತತೆ ಇರಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು, ಎಲ್ಲರನ್ನ ಕೇರ್ ಮಾಡಬೇಕು, ಇಂಥ ಮನುಷ್ಯಲಾಗ್ಬೇಕಂತ ಆಸೆ ಇರುತ್ತೆ. ಆದ್ರೆ ಪ್ರತಿಯೊಬ್ರು ಕೂಡ ಈ ಕಾನ್ಸ್ಟೆಂಟ್ ಪ್ರಯತ್ನದಲ್ಲೇ ಇರ್ತಾರೆ, ಇದಾಗ್ಬೇಕು ಇಲ್ಲ ಅದಾಗ್ಬೇಕು. ಆದ್ರೆ ಸತ್ಯ ಏನಂದ್ರೆ ನಾವು ಯಾರೂ ಅಲ್ಲ, ಅದಕ್ಕೆ ನಾವ್ ಏನೋ ಆಗ್ಬೇಕಂತ ಪ್ರಯತ್ನ ಪಡ್ತೀವಿ. ಆದ್ರೆ ನಾನಿವತ್ತು ನೋಬಡಿ, ನಾನು ಯಾರೂ ಅಲ್ಲ, ನಾನು ಝೀರೋ ಅಂತ ಆಕ್ಸೆಪ್ಟ್ ಮಾಡಕ್ಕೆ ಆಗೋದಿಲ್ಲ. ಇವತ್ತು ನಾವು ಅದನ್ನ ಕನ್ಫ್ರಂಟ್ ಮಾಡಕ್ ಆಗದೆ ಇರೋದ್ರಿಂದನೇ, ಇವತ್ತು ನಾವು ಅದನ್ನ ನೋಡ್ಕೊಳಕ್ಕೆ ಆಗದೆ ಇರೋದ್ರಿಂದನೇ ಏನೋ ಆಗ್ಬೇಕನ್ನೋ ಪ್ರಯತ್ನ ನಡೀತಾ ಇರತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಶ್ರೀ ಭಗವಾನ್ಸ್ ಕೋರ್ಸ್ ಈ ಟೀಚಿಂಗ್ ವಿಡಿಯೋ ನೋಡೋಣ. ತಂದೆ ತಾಯಿ ಆಗುವುದು ಕೂಡ ಒಂದು ಕಲೆ ಅಂತ ಹೇಳ್ತಿದ್ದಾರೆ. ಆದ್ರೆ ಪೇರೆಂಟಿಂಗ್ ಈಸ್ ಅನ್ ಆರ್ಟ್ ಅಂತ ಹೇಳ್ತಿದ್ದಾರೆ. ಇವತ್ತು ಈ ಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಬರೀ ತಲೆಯಿಂದ ಅರ್ಥ ಮಾಡ್ಕೊಳ್ಳೋದಲ್ಲ, ಹೃದಯದಿಂದ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ನೀವು ತಂದೆ ತಾಯಿಯರಾಗಬೇಕಂದ್ರೆ ಖಂಡಿತ ನೀವು ವೆಲ್ ಕ್ವಾಲಿಫೈಡ್ ಆಗಿರ್ಬೇಕು, ನಿಮಗೆ ಒಂದು ಅರ್ಹತೆ ಅನ್ನೋದಿರ್ಬೇಕು. ಸುಮ್ಮನೆ ಯಾರಂದ್ರೆ ಅವರು ತಂದೆ ತಾಯಿಯೇ ಆಗೋದಲ್ಲ. ಇವತ್ತು ನೀವು ತಂದೆ ತಾಯಿಯರ ಆಗಿ ಒಳ್ಳೆ ಮಗುವನ್ನ ನೀವು ದೇಶಕ್ಕೆ ಕೊಡೋದಾದ್ರೆ ಅದೇ ಇವತ್ತು ಒಂದು ಉನ್ನತವಾದ ಒಂದು ಕೊಡುಗೆ ಅಂತ ಹೇಳ್ತಿದ್ದೀವಿ. ಇವತ್ತು ಎಲ್ಲರೂ ತಂದೆ ತಾಯಿ ಆಗಬಹುದು, ನೀವಿವತ್ತು ಏನ್ ಸಫರ್ ಆಗ್ತಿದ್ದೀರೋ ನಿಮ್ಮ ಮಗು ಕೂಡ ಅದೇ ರೀತಿಯಲ್ಲಿ ಸಫರಿಂಗ್ ಅಲ್ಲಿ ಹುಟ್ಟಿದ್ರೆ ಅದು ನಿಜವಾಗ್ಲೂ ಕೊಡುಗೆ ಅಲ್ಲ. ಸೊ ಇವತ್ತು ನೀವು ತಂದೆ ತಾಯಿಯ ಆಗೋದು ಹೇಗೆ ಅನ್ನೋದು ಎಲ್ಲಿಂದ ಕಲಿಬೇಕು, ಯಾವಾಗ ಕಲಿಬೇಕಂದ್ರೆ ಗರ್ಭಧಾರಣೆಗಿಂತ ಮುಂಚೆನೆ ಈ ಜ್ಞಾನವನ್ನ ನೀವು ಕಲಿಬೇಕು. ಯಾವಾಗ ನಿಮಗೆ ಇದ್ರ ಬಗ್ಗೆ ಫುಲ್ ಸ್ಪಷ್ಟತೆ ಇರುತ್ತೋ, ನಿಮಗೂ ನಿಮ್ಮ ಹೆಂಡತಿ ಇಲ್ಲ ಗಂಡನಿಗೆ, ಆವಾಗ ನಿಮ್ಗೆ ಮಗು ಬೇಕು ಅಂತ ನೀವು ಪ್ರಯತ್ನ ಪಡಬೇಕು. ಸೊ ಯಾವಾಗ ನೀವು ಡಿಸೈಡ್ ಮಾಡ್ತೀರೋ ಅದಾದ ನಂತರ ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು ಯಾವ ರೀತಿಯಾದ ಮಗು ನಿಮ್ಗೆ ಬೇಕು. ಸೊ ನೀವು ಆ ರೀತಿಯಾದ ಮಗು ಆಗ್ಬೇಕನ್ನೋ ಒಂದು ಸಂಕಲ್ಪ ಅನ್ನೋದು ತಗೋಬೇಕು. ಸೊ ಈ ಸಂಕಲ್ಪ ಎಲ್ಲಿ ಅಂದ್ರೆ, ಇವತ್ತು ನೀವು ಆ ಗರ್ಭಧಾರಣೆ ಆಗುವಂತ ಸಮಯ ಬಹಳ ಮುಖ್ಯ. ನಾವು ಈ ತಂದೆ ತಾಯಿ ಹೇಗೆ ಆಗ್ಬೇಕನ್ನೋದು ನಾವು ಆ ಕಲೆಯನ್ನ ಕಲಿಬೇಕು. ಅದಾದ ನಂತರ ನೀವು ಆ 9 ತಿಂಗಳಿನ ಗರ್ಭಧಾರಣೆ ಸಮಯದಲ್ಲಿ, ಮಗು ಇರಬೇಕಾಗಿರೋ ಸಮಯದಲ್ಲಿ ಯಾವ ರೀತಿಯಾದ ಆಲೋಚನೆಗಳಿರ್ಬೇಕು, ಗಂಡನಿಗೆ ಹೇಗೆ ಇರಬೇಕು, ಹೆಂಡತಿಗೆ ಹೇಗಿರ್ಬೇಕು, ಇದೆಲ್ಲ ನೀವು ಪಾಠ ಕಲಿಬೇಕು. ಒಂದರ್ಥ ಮಾಡ್ಕೋಬೇಕು, ಈ 9 ತಿಂಗಳಿನ ಸಮಯದಲ್ಲಿ ಆ ಮಗು ಹೇಗಿರುತ್ತೋ ಅದನ್ನೇ ನಾವು ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಆ ಪ್ರೋಗ್ರಾಮಿಂಗು ಇಡೀ ಜೀವನದಲ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹೇಗೆ ಒಂದು ಕಂಪ್ಯೂಟರಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಫೀಡ್ ಮಾಡ್ತೀವೋ, ಅದಾದ ನಂತರ ಆ ಕಂಪ್ಯೂಟರ್ ಹಾಗೆ ಫೀಡ್ ಆಗುತ್ತೋ, ಆ ರೀತಿಯಲ್ಲಿ ಆ 9 ತಿಂಗಳು ಎಲ್ಲ ಪ್ರೋಗ್ರಾಮಿಂಗ್ಸು, ತಂದೆ ತಾಯಿಯರ ಆಲೋಚನೆ ಎಲ್ಲ ಫೀಡ್ ಆಗೋಗುತ್ತೆ. ಅದಕ್ಕೆ ಆ 9 ತಿಂಗಳು ಬಹಳ ಮುಖ್ಯವಾದ ಸಮಯ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ 4 ಹಂತಗಳಿದೆ. ಮೊದಲಿಗೆ ಬಂದು ಮಗು ಗರ್ಭದಲ್ಲಿ ಇರಬೇಕಾದ್ರೆ ತಂದೆ ತಾಯಿ ಅದ್ರ ಜೊತೆಗೆ ಮಾತಾಡಬೇಕು. ಸೊ ನೀವೇನೆಲ್ಲ ಮಾತಾಡ್ತೀರೋ ಆ ಮಗು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ಅದೇ ಪ್ರೋಗ್ರಾಮ್ ಆಗ್ಬಿಡುತ್ತೆ. ಇದಾದ ನಂತರ ಡೆಲಿವರಿ ಆಗೋದು, ಮಗು ಹೊರಗಡೆ ಬರೋದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಮಗು ಹೊರಗಡೆ ಬಂದಿದ ತಕ್ಷಣ ನೀವು ಆ ಮಗುಗೆ ಒಳ್ಳೆ ಚಿತ್ರಗಳನ್ನ ಹಾಸ್ಪಿಟಲ್ ರೂಮಲ್ಲಿ ಇಲ್ಲ ನಿಮ್ಮ ಮನೆಗಳಲ್ಲಿ ಹಾಕಬೇಕು. ಮತ್ತೆ ಒಂದು ನೈಸ್ ಮ್ಯೂಸಿಕ್ ಇಂದ ಕೂಡ ಆ ಮಗುವನ್ನ ವೆಲ್ಕಮ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇನ್ನೂ ಮುಖ್ಯವಾಗಿ ಆ ಮಗು ಹೊರಗಡೆ ಬರಬೇಕಾದ್ರೆ ಸುತ್ತಲೂ ಕೂಡ ಒಳ್ಳೆ ಆಲೋಚನೆ ಇರುವಂತ ವ್ಯಕ್ತಿಗಳು ಇರಬೇಕು.
ಇದಾದ ನಂತರ 6 ಗಂಟೆ ಸಮಯ ನೀವು ಆ ಮಗು ಹತ್ರ ಹೇಗೆ ಮಾತಾಡ್ತೀರಾ ಅದು ಮುಖ್ಯ. ಸೊ ಹುಟ್ಟಿದ ತಕ್ಷಣ ಮಗುವಿನ ಎಡ ಕಿವಿಯಲ್ಲಿ ನೀವು ರೈಟ್ ಪ್ರೋಗ್ರಾಮಿಂಗ್ಸು ನಿಮ್ಮ ಭಾಷೆಯಲ್ಲಿ ನೀವು ಹೇಳಬೇಕು. ಸೊ ಹಂಗಂದ್ರೆ ಏನೆಲ್ಲ ಹೇಳಬೇಕು, ನಿಮ್ಮ ಜೀವನದಲ್ಲಿ ನಿಮ್ಮ ಮಗುವಿಗೆ ಏನೇನು ಪ್ಲಾನ್ಸ್ ನೀವು ಇಟ್ಕೊಂಡಿದ್ದೀರಾ ಅದನ್ನ ನೀವು ನಿಮ್ಮ ಭಾಷೆಯಲ್ಲಿ ಆ ಮಗುವಿಗೆ ಸ್ಪೆಷಲ್ ಆಗಿ ನೀವು ಹೇಳಬೇಕು. ಇದನ್ನ ಯಾರು ಹೇಳಬೇಕಂದ್ರೆ ತಂದೆ ಇದನ್ನ ಹೇಳಬೇಕು. ಸೊ ಇದು ಯಾವಾಗ ಮಾಡಬೇಕು, ಹುಟ್ಟಿದ 6 ಗಂಟೆ ಸಮಯದೊಳಗಡೆ ಮಾಡಬೇಕು. ಸೊ ಈ ರೀತಿ ನೀವು ಮಾಡಿದಾಗ ಒಂದು ಫೆಂಟಾಸ್ಟಿಕ್ ಚೈಲ್ಡ್ ಅನ್ನ ನೀವು ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ. ಇದು ಬಹಳ ಚೆನ್ನಾಗಿರುತ್ತೆ. ಆಮೇಲಿಂದ ಅವರ ಜೀವನ ಬಹಳ ಈಸಿಯಾಗಿ ಆಗೋಗುತ್ತೆ. ಸೊ ಇಂಥ ಮಕ್ಕಳು ಹೇಗಿರ್ತಾರೆ ಅಂತಂದ್ರೆ, ಇಂಥ ಮಕ್ಕಳು ಅವರ ಜೀವನದಲ್ಲಿ ಚಾಂಪಿಯನ್ಸ್ ಆಗಿರ್ತಾರೆ. ಅವರಲ್ಲಿ ಆನಂದ ಅನ್ನೋದಿರುತ್ತೆ. ಅವರು ಆಲ್ರೌಂಡರ್ ಆಗಿರ್ತಾರೆ. ಸೊ ಅದಕ್ಕೆ ನೀವಿವತ್ತು ತಂದೆ ತಾಯಿಯರಾಗೋದು ಒಂದು ಕಲೆ. ಇದನ್ನ ನೀವು ಈ ಪಾಠವನ್ನ ಕಲಿತು ಆಮೇಲೆ ಆ ಮಕ್ಕಳನ್ನ ಪಡೆದ್ರೆ ಅದು ಉನ್ನತವಾದ ಮಕ್ಕಳಾಗ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಮೊದಲನೆಯ ಟೀಚಿಂಗ್. ಇದೇ ವಿಡಿಯೋದಲ್ಲಿ ಎರಡನೇದು ಬಂದು ವೆನ್ ಯು ಆರ್ ಇಂಟೆಗ್ರಲ್ ಥಿಂಗ್ಸ್ ಹ್ಯಾಪನ್ಸ್ ಫಾಸ್ಟರ್ ಅಂತ ಹೇಳ್ತಿದ್ದಾರೆ. ನೀವು ಯಾವಾಗ ಸತ್ಯವಾಗಿರ್ತೀರೋ ಆವಾಗ ಎಲ್ಲವೂ ಕೂಡ ಜೀವನದಲ್ಲಿ ಬೇಗ ಬೇಗ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇವತ್ತು ಯಾವ ಮನುಷ್ಯನು ಅಂತರ್ಗತ ಸತ್ಯವನ್ನ ಪಾಟಿಸ್ತಾ ಇರ್ತಾರೋ ಅವ್ರಿಗೆ ಪ್ರಾರ್ಥನೆ ಮಾಡದೆ ಕೂಡ ಅನುಗ್ರಹ ಅನ್ನೋದು ಬಂದ್ಬಿಡುತ್ತೆ. ಇವರು ನ್ಯಾಚುರಲ್ ಆಗಿ ಆ ದೇವರ ಒಂದು ಗೈಡೆನ್ಸ್ ಕೆಳಗಡೆ ಇರ್ತಾರೆ. ಒಂದು ಡಿವೈನ್ ಅಂಬ್ರೆಲಾ ಕೆಳಗಡೆ ಇರ್ತಾರೆ ಇವರು. ಅವರಿಗೆ ನ್ಯಾಚುರಲ್ ಆಗಿ ಆ ದೇವರ ರಕ್ಷಣೆ ಬಂದ್ಬಿಡುತ್ತೆ. ಅದು ಮಾತ್ರ ಅಲ್ಲ, ಪೇ ಮಾಡ್ದೇನೆ ಗ್ರೇಸ್ ಬಂದ್ಬಿಡುತ್ತೆ. ಸಪೋಸ್ ಇಂಥ ವ್ಯಕ್ತಿ ಪೇ ಮಾಡಿದ್ರೆ ಅವರ ರೆಸ್ಪಾನ್ಸಸ್ ಇನ್ನೂ ಫಾಸ್ಟ್ ಆಗಿ ಬಂದ್ಬಿಡುತ್ತೆ. ಆದ್ರೆ ಯಾವ ರೀತಿಯಾದ ಗ್ರೇಸ್ ಬರುತ್ತೆ, ಎಷ್ಟು ಬರುತ್ತೆ? ಯಾವ ಮನುಷ್ಯನು ತುಂಬಾ ಉನ್ನತವಾದ ಮನುಷ್ಯನಂತಂದ್ರೆ ಯಾರು ಅಂತರ್ಗತ ಸತ್ಯವನ್ನ ಪಾಟಿಸ್ತಾರೋ ಅಂತವರಿಗೆ ವೆರಿ ಫಾಸ್ಟ್ ಆಗಿ ಗ್ರೇಸ್ ಅನ್ನೋದು ಬಂದ್ಬಿಡುತ್ತೆ. ಅವ್ರು ಏನ್ ಮಾಡ್ಬೇಕು, ಭಗವಾನ್ ನನ್ಗೆ ಸಮಸ್ಯೆ ಇದೆ ಅಂತ ಸತ್ಯವಾಗಿ ಹೇಳ್ಬೇಕಷ್ಟೇ. ಇನ್ಸ್ಟಂಟೇನಿಯಸ್ ಆಗಿ ಮಿರಾಕಲ್ಸ್ ಅನ್ನೋದು ಆಗೋಗುತ್ತೆ. ಒಬ್ಬ ಕ್ರಿಶ್ಚಿಯನ್ ಪ್ರೀಸ್ಟ್ ಇದ್ದಾರೆ. ಈ ವ್ಯಕ್ತಿ ಹೇಗೆ ಅಂದ್ರೆ ತುಂಬಾ ಅಂತರ್ಗತ ಸತ್ಯವನ್ನ ಪಾಟಿಸ್ತಾರೆ. ಎಲ್ಲ ಯಾವಾಗ್ಲೂ ಸತ್ಯವಾಗಿರ್ತಾರೆ. ಅವ್ರ ಜೀವನದಲ್ಲಿ ಅವ್ರು ಏನೂ ಪ್ಲಾನ್ ಮಾಡಲ್ಲ. ಲಂಚು, ಡಿನ್ನರು, ಬ್ರೇಕ್ಫಾಸ್ಟ್ ಏನೂ ಪ್ಲಾನ್ ಮಾಡಲ್ಲ. ಆಟೋಮೆಟಿಕ್ ಆಗಿ ಎಲ್ಲ ನಡೀತಾ ಇರುತ್ತೆ. ಒಂದ್ಸಾರಿ ಒಬ್ಬ ವ್ಯಕ್ತಿ ಇವ್ರ ಜೊತೆ ಈ ಒಂದು ಇಷ್ಟ ಜೊತೆ ಕೂತ್ಕೊಂಡಿದ್ರು. ಮಧ್ಯಾಹ್ನ ಆಗಿತ್ತು. ಅವ್ರು ಹೇಳ್ತಿದ್ರು, ಸ್ವಾಮಿ ನಾವು ಹೋಗಿ ಊಟ ತಗೊಂಡ್ ಬರ್ತೀನಿ, ನಿಮಗ್ ಕೂಡ ನಾನು ತಿಂದ್ಬಿಟ್ಟು ಬರ್ತೀನಿ ಅಂತ. ಅವ್ರು ಹೇಳಿದ್ರು, ಬೇಡ ಬೇಡ, ಅದ್ರ ಪಾಡಿಗೆ ಅದು ಬರುತ್ತೆ ಅಂತ ಹೇಳಿದ್ರು. ಇವ್ರಿಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಒಂದು 10 ನಿಮಿಷ ಆದ ನಂತರ ಒಂದು ನಾಯಿ ಒಂದು ಹಾಟ್ ಪ್ಯಾಕೆಟ್ ಅನ್ನ ಪರೋಟಾಸ್ ಅನ್ನ ತಗೊಂಡ್ ಬಂದು ಅದನ್ನ ಬಿಟ್ಬಿಡ್ತು. ಇವರು ಮತ್ತೆ ಆ ಡಿವೋಟಿ ಇಬ್ರು ಕೂಡ, ಪ್ರೀಸ್ಟು ಡಿವೋಟಿ ಇಬ್ರು ಕೂಡ ತಿಂದ್ರು. ಸೊ ಇವತ್ತು ನೀವು ಕೂಡ ಅಂತ ವ್ಯಕ್ತಿಗಳಾಗ್ಬೇಕಂತಂದ್ರೆ ನಾವಿವತ್ತು ಅಂತರ್ಗತ ಸತ್ಯವನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಸೀಕ್ರೆಟ್ಸ್ ಆಫ್ ಸಕ್ಸಸ್. Secrets of Success. Sri Bhagavan says, dependent on your vision arises your decisions. ಡಿಪೆಂಡೆಂಟ್ ಆನ್ ಯುವರ್ ವಿಷನ್ ಅರೈಸಸ್ ಯುವರ್ ಡಿಸಿಷನ್ಸ್ ಅಂತ ಹೇಳ್ತಿದ್ದಾರೆ. ಇವತ್ತು ನಿಮ್ಮ ಗುರಿ ಏನಿದೆಯೋ ಆ ರೀತಿ ಒಂದು ಮೆಂಟಲ್ ಪಿಕ್ಚರ್ ಅನ್ನೋದು ಫಾರ್ಮ್ ಆಗುತ್ತೆ. ಅದರ ಮೇಲೆ ನೀವು ಆಸೆ ಪಡ್ತಾ ಇರ್ತೀರ. ಅಂದ್ರೆ ಒಂದು ಗುರಿ ಇದೆ ಅಂದ್ರೆ ಅರ್ಥ ಏನು? ನಮ್ಮ ಜೀವನದಲ್ಲಿ ನಮಗೊಂದು ಕ್ಲಿಯರ್ ಪರ್ಪಸ್ಸು, ಕ್ಲಿಯರ್ ಉದ್ದೇಶ ಇದೆ, ಯಾಕೆ ನಾವು ಜೀವಿಸ್ತಾ ಇದ್ದೀವಿ. ಯಾವಾಗ ನಮಗೆ ಜೀವನದಲ್ಲಿ ಒಂದು ಗುರಿ ಅನ್ನೋದಿರುತ್ತೋ ಆವಾಗ ಏನಾಗುತ್ತೆ, ಜೀವನದಲ್ಲಿ ಮುಂದೆ ನಾವು ಏನಾಗಬೇಕನ್ನೋ ಒಂದು ಲಾರ್ಜ್ ಪಿಕ್ಚರು ಕ್ಲಾರಿಟಿಯಿಂದ ಇರುತ್ತೆ. ಗುರಿ ಇಲ್ಲದ್ರೆ ಏನಿರುತ್ತೆ, ಚಿಕ್ಕ ಚಿಕ್ಕ ಕೆಲಸಗಳು, ಶಾರ್ಟ್ ಟರ್ಮ್ ಗೋಲ್ಸ್ ಇಟ್ಕೊಂಡು ಓಕೆ ಇವಾಗ ಇದನ್ನು ಚಿಕ್ಕದು ಮಾಡ್ಬಿಡ್ತೀನಿ, ನೆಕ್ಸ್ಟ್ ಈ ಪ್ರಾಬ್ಲಮ್ ಬರುತ್ತೆ ಆವಾಗ ಫೇಸ್ ಮಾಡ್ಬಿಡ್ತೀನಿ ಅಂತ ಆ ರೀತಿ ಇರುತ್ತೆ. ಇವತ್ತು ಮನುಷ್ಯನಿಗೆ ಒಂದು ಗುರಿ ಅನ್ನೋದು ಇದ್ರೆ ಅವನ ಜೀವನದಲ್ಲಿ ಒಂದು ಹುಮ್ಮಸ್ಸು ಅನ್ನೋದು ಬರುತ್ತೆ. ಅವನು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾನೆ. ಅದು ಮಾತ್ರ ಅಲ್ಲ, ಜೀವನದಲ್ಲಿ ಎಲ್ಲವನ್ನ ಸಾಧಿಸಕ್ಕೆ ಆಗತ್ತೆ. ಸೊ ಗುರಿ ಅನ್ನೋದು ಬಹಳ ಮುಖ್ಯ. ಗುರಿ ಇದ್ದಾಗ ಏನಾಗುತ್ತೆ, ಜೀವನದ ಒಂದು ಉದ್ದೇಶ, ಡಿರೆಕ್ಷನ್ನು ಎಲ್ಲ ಇರುತ್ತೆ. ಅದಕ್ಕೆ ಇವತ್ತು ಗುರಿ ಇಟ್ಕೊಂಡಾಗ ಏನಾಗತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ಸ್ ಅನ್ನ, ಲಾಂಗ್ ಟರ್ಮ್ ಗೋಲ್ಸ್ ಅನ್ನ ಎರಡನ್ನ ನೀವು ಅಚೀವ್ ಮಾಡಕ್ಕಾಗತ್ತೆ. ಅದ್ರ ಪ್ರಕಾರ ನಿಮ್ಮ ಜೀವನದಲ್ಲಿ ನಿರ್ಣಯಗಳನ್ನು ಕೂಡ ನೀವು ತಗೊಳಕ್ಕೆ ಆಗತ್ತೆ. ಸೊ ಯಾರಿಗೆ ಒಂದು ಉನ್ನತವಾದ ಒಂದು ಗುರಿ ಇರುತ್ತೋ ಅಂತವರು ಜೀವನ ಕೂಡ ಉನ್ನತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಈ ಟೀಚಿಂಗಿನ ಅರ್ಥ. ಈಗ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ.
ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್. ಶ್ರೀ ಭಗವಾನ್ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ಭಗವಾನ್ ನಾನು ತುಂಬಾ ತೀರ್ಪನ್ನು ಕೊಡ್ತಾ ಇರ್ತೀನಿ, ಯಾಕೆ ಭಗವಾನ್ ನಾನು ತೀರ್ಪು ಕೊಡಬಾರ್ದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ತೀರ್ಪು ಅನ್ನೋದೇ ಈ ಮನಸ್ಸಿನ ಒಂದು ಹಸ್ತಕ್ಷೇಪ ಅಂತ ಹೇಳ್ತಿದ್ದಾರೆ. ಯಾವಾಗ ನಾವು ತೀರ್ಪನ್ನ ಕೊಡ್ತಿರ್ತೀವೋ ನಾವು ಅನುಭವವನ್ನ ಅನುಭವಿಸೋದಿಲ್ಲ, ಅದು ಡಿಸ್ಟರ್ಬ್ ಮಾಡುತ್ತೆ. ಇವತ್ತು ನಾವು ಬೇರೆಯವರನ್ನ ಪ್ರೀತಿಸೋದಿಲ್ಲ, ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಅವರನ್ನ ತೀರ್ಪು ಕೊಡ್ತಾ ಇರ್ತೀವಿ. ಇದು ಒಂದು ಗತದ ಒಂದು ಜ್ಞಾನ ಇಟ್ಕೊಂಡು, ಇಲ್ಲ ಗತದಲ್ಲಿ ಏನ್ ನಡೆದಿದೆಯೋ ಆ ಒಂದು ಘಟನೆಗಳನ್ನ ನೆನೆಸ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಈ ಮನಸ್ಸು ತೀರ್ಪು ಕೊಡ್ತಾ ಇರುತ್ತೆ. ಯಾವಾಗ ತೀರ್ಪು ಕೊಡೋದಿಲ್ವೋ ಅಲ್ಲಿ ಇರೋದು ಪ್ರೀತಿ ಮಾತ್ರ. ಅದಕ್ಕೆ ಈ ತೀರ್ಪು ಕೊಡೋದನ್ನೋದು ನಿಂತೋಗ್ಬೇಕು. ಯಾವಾಗ ಈ ತೀರ್ಪು ಕೊಡೋದು ನಿಂತೋಗುತ್ತೆ ಅಂದ್ರೆ, ಯಾವಾಗ ಇದನ್ನ ನಾವು ಸಾಧಿಸ್ಬೋದಂದ್ರೆ, ನಾವು ಬೇರೆಯವರ ಪಾತ್ರದಲ್ಲಿ ನಿಂತ್ಕೊಂಡು ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಆವಾಗ ಈ ತೀರ್ಪು ಕೊಡೋದನ್ನೋದು ನಿಂತೋಗುತ್ತೆ. ಅದಕ್ಕೆ ಇವತ್ತು ಮನುಷ್ಯ ಆದವ್ರು ನಾವು ಬೇರೆಯವ್ರು ಏನ್ ಆಲೋಚನೆ ಮಾಡ್ತಿದ್ದಾರೆ, ಅವ್ರು ಯಾಕೆ ಆಲೋಚನೆ ಮಾಡ್ತಿದ್ದಾರೆ ಅಂತ ಅವರ ಪಾತ್ರದಲ್ಲಿ ನಿಂತ್ಕೊಂಡು ನಾವು ನೋಡಿದ್ರೆ ಸಾಕು, ನಮಗೆ ಈ ತೀರ್ಪು ಅನ್ನೋದು ಇರೋದಿಲ್ಲ. ಆವಾಗ ನಾವು ಈ ತೀರ್ಪು ಕೊಡೋದು ಆಟೋಮೆಟಿಕ್ ಆಗಿ ನಿಂತೋಗುತ್ತೆ. ಯಾವಾಗ ತೀರ್ಪು ಕೊಡೋದಿರಲ್ವೋ ಅಲ್ಲಿ ಪ್ರೀತಿ ಮಾತ್ರನೇ ಇರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಪವಾಡ ನೋಡೋಣ. ನಮಸ್ತೆ. ಶ್ರೀ ಕಲ್ಕಿಯ ಇಂದಿನ ಪವಾಡವನ್ನು ನೋಡೋಣ. ಕೊಯಮತ್ತೂರಿನ ಪ್ರಭುಕುಮಾರ್ ರವರು ತಮಗಾದಂತಹ ಮುಕ್ತಿ ಅನುಭವವನ್ನು ಹೀಗೆ ಹೇಳುತ್ತಾರೆ. 74,000 ದೀಕ್ಷಾ ಪ್ರಕ್ರಿಯೆಯು ನನ್ನ ಜೀವನದಲ್ಲಿ ಅಸಾಧಾರಣ ಬದಲಾವಣೆಯನ್ನು ತಂದಿದೆ. ದೀಕ್ಷಾ ಪ್ರಕ್ರಿಯೆಯ ಮೊದಲು ನನ್ನ ಜೀವನವು ತಡೆರಹಿತ ಓಟದ ಸ್ಪರ್ಧೆಯಂತಿತ್ತು. ಬೆಳಗ್ಗಿನಿಂದ ರಾತ್ರಿಯವರೆಗೂ ಒಂದಾದ ನಂತರ ಒಂದರ ಹಿಂದೆ ನಿರಂತರ ಓಡುವಿಕೆಯೇ ಇರುತ್ತಿತ್ತು. ನಾನು ಜೀವನದಲ್ಲಿ ಏನನ್ನೂ ಅನುಭವಿಸಿರಲಿಲ್ಲ ಅಥವಾ ಆನಂದಿಸಿರಲಿಲ್ಲ, ಏಕೆಂದರೆ ನನ್ನಲ್ಲಿ ಆಂತರಿಕ ಸಂಭಾಷಣೆಗಳು ತುಂಬಿದ್ದವು. 74,000 ದೀಕ್ಷಾ ಪ್ರಕ್ರಿಯೆಯಲ್ಲಿ ನಿರಂತರವಾದ ಭಾಗವಹಿಸುವಿಕೆಯಿಂದಾಗಿ ಈ ಓಟದ ಸ್ಪರ್ಧೆಯು ಕ್ರಮೇಣ ಕಡಿಮೆಯಾಗುತ್ತಾ ಬಂದಿತು. ನನ್ನ ಜೊತೆಯಲ್ಲಿ ಓಡುತ್ತಿದ್ದವರನ್ನು ನಾನು ಗಮನಿಸಲು ಪ್ರಾರಂಭಿಸಿದೆ. ಅದು ಮುಂದುವರೆದು ಕಡಿಮೆಯಾಗುತ್ತಾ ಬಂದಾಗ ನಾನು ನನ್ನ ಅಂತರಂಗ ಪ್ರಪಂಚದಲ್ಲಿ ಸ್ಥಿರವಾದ ಸ್ಥಿತಿಯನ್ನು ತಲುಪಿದ್ದೇನೆ. ಈ ಸ್ಥಿತಿಯಲ್ಲಿ ಜೀವನವು ತುಂಬ ಸುಂದರವಾಗಿದೆ. ನಾನು ಮಾಡುವ ಯಾವುದೇ ಚಟುವಟಿಕೆಯಲ್ಲಿ ಯಾವುದೇ ಆತುರ ಅಥವಾ ಒತ್ತಡವಿಲ್ಲ. ಆಂತರಿಕ ಸಂಭಾಷಣೆಗಳು ಬಹುತೇಕ ನಿಂತು ಹೋಗಿದೆ. ಈಗ ಆಲೋಚನೆಗಳು ನನಗೆ ತೊಂದರೆ ಕೊಡುತ್ತಿಲ್ಲ. ನಾನು ಎಲ್ಲೇ ಇದ್ದರೂ ಎಲ್ಲವನ್ನು ಮನಸ್ಸಿನ ಹಸ್ತಕ್ಷೇಪವಿಲ್ಲದೆ ಅನುಭವಿಸಲು ನನಗೆ ಸಾಧ್ಯವಾಗಿದೆ. ಶ್ರೀ ಅಮ್ಮ ಭಗವಾನರೊಂದಿಗಿನ ಬಾಂಧವ್ಯವು ಗಣನೀಯವಾಗಿ ಬಲವಾಗಿದೆ ಮತ್ತು ಈಗ ಬಹಳ ಜೀವಂತವಾಗಿದೆ. ಈ ಮೊದಲು ನನ್ನ ಪ್ರಾರ್ಥನೆಗಳನ್ನು ಉತ್ತರಿಸಲು ಮತ್ತು ನನ್ನ ಅವಶ್ಯಕತೆಗಳನ್ನು ಪೂರೈಸಲು ಮಾತ್ರವೇ ದೈವದೊಂದಿಗೆ ನನ್ನ ವೈಯಕ್ತಿಕ ಬಾಂಧವ್ಯವು ಇತ್ತು. ಈಗ ಯಾರೊಂದಿಗೂ ನಿಯಮಾಧೀನ ಬಂಧವೂ ಇಲ್ಲ. ನನಗೆ ಇತರರನ್ನು ಅನುಭವಿಸಲು ಮತ್ತು ಅವರು ಇರುವಂತೆಯೇ ಅವರನ್ನು ಸ್ವೀಕರಿಸಲು ಸಾಧ್ಯವಾಗಿದೆ. ಜೀವನದಲ್ಲಿ ಆಳವಾದ ಸಂತೃಪ್ತಿಯ ಭಾವ ಮತ್ತು ಪರಿಪೂರ್ಣತೆಯೂ ಇದೆ. ಎಲ್ಲವೂ ಸ್ವಯಂಚಾಲಿತವಾಗಿ ಬಿಟ್ಟಿದೆ. ಎಲ್ಲವೂ ನನ್ನ ಮೂಲಕ ನಡೆಯುತ್ತಿದೆಯೇ ಹೊರತು ನಾನು ಮಾಡುತ್ತಿಲ್ಲ ಎಂಬುದರ ಅರಿವಾಗಿದೆ.
ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಮನಸ್ಸು ನಿಮ್ಮ ಮನಸ್ಸಲ್ಲ, ದೇಹವು ನಿಮ್ಮ ದೇಹವಲ್ಲ ಎಂಬ ಶ್ರೀ ಭಗವಾನರ ಬೋಧನೆಗಳು ನನಗೆ ವಾಸ್ತವವಾಗಿವೆ. ಈ ಅನುಭವವು ಈ ಪ್ರಪಂಚದಲ್ಲಿ ನಂಬಲಾಗದಂತಹ ಜೀವನದ ಅನುಭವವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜೀವನವು ಸ್ವಯಂಚಾಲಿತ, ಶಾಂತಿಯುತ, ಸಂಪೂರ್ಣ ಸಂತೋಷದಿಂದ ಕೂಡಿದ, ಆನಂದಮಯ, ಘಾಸಿಗಳಿಂದ ಪೆಟ್ಟು ತಾಗದ ಮತ್ತು ಯಾವುದೇ ಚಾರ್ಜ್ಗಳು ಇಲ್ಲದ ಜೀವನವಾಗಿದೆ. ನನ್ನ ಜೀವನ ರೈಲನ್ನು ಶ್ರೀ ಅಮ್ಮ ಭಗವಾನರು ಓಡಿಸುತ್ತಿದ್ದಾರೆ. ನಾನು ಅದ್ಭುತವಾದ ಮತ್ತು ಆಶ್ಚರ್ಯದಿಂದ ಕೂಡಿದ ಪ್ರಯಾಣದಲ್ಲಿ ಕೇವಲ ಒಬ್ಬ ಪ್ರಯಾಣಿಕನಾಗಿದ್ದೇನೆ ಮತ್ತು ಜೀವನದೊಂದಿಗೆ ಪ್ರವಹಿಸುತ್ತಿದ್ದೇನೆ. ಆ ಪ್ರಯತ್ನತೆಯ ಜೀವನದೊಂದಿಗೆ ಇರುವುದೆಲ್ಲ ಪ್ರಯತ್ನರಹಿತ ಪ್ರಯತ್ನ ಮಾತ್ರ. ಗತದ ನೆನಪುಗಳು ತಂತಾನೆ ಅಳಿಸಿ ಹೋಗುತ್ತಿವೆ. ಇದು ವರ್ತಮಾನವನ್ನು ಸುಂದರವನ್ನಾಗಿ ಮಾಡಿದೆ ಮತ್ತು ಭವಿಷ್ಯದ ಬಗೆಗಿನ ಎಲ್ಲ ಭಯವನ್ನು ಖಾಲಿ ಮಾಡಿದೆ. ಇರುವುದೆಲ್ಲ ಕೇವಲ ವರ್ತಮಾನವಷ್ಟೇ ಮತ್ತು ಅದು ಸರ್ವಶ್ರೇಷ್ಠ ಆನಂದ ಮತ್ತು ಸಂತೋಷವಾಗಿದೆ. ನನಗೆ ಅಮೂಲ್ಯವಾದ ಮುಕ್ತಿ ಸ್ಥಿತಿಗಳನ್ನು ದಯಪಾಲಿಸಿದ ನನ್ನ ಪ್ರೀತಿಯ ಪರಮಕರುಣ ಶ್ರೀ ಅಮ್ಮ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು. ಅವರ ದೈವಿಕ ಪಾದ ಕಮಲಗಳಲ್ಲಿ ನನ್ನ ವಿನಮ್ರ ಶಿರಸಾಷ್ಟಾಂಗ ಪ್ರಣಾಮಗಳು. ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. నీరాజనం నీకు పద్మావతి, నీరాజనం నీకు పద్మావతి, నీరాజనం నీకు భగవాన్ సతీ, నీరాజనం నీకు భగవాన్ సతీ, నీరాజనం నీకు పద్మావతి, నీరాజనం నీకు భగవాన్ సతీ. పలుకుతే నెల తల్లి పగడాల హారతి, పావని జనయిత్రి వత్సల హారతి, పలుకుతే నెల తల్లి పగడాల హారతి, పావని జనయిత్రి ವತ್ಸಲ ಹಾರತಿ. ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.